ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಬಹಳಷ್ಟು ಜನ ನಾನು ಮಾತಾಡೋದನ್ನು ಕೇಳಿ ಧೈರ್ಯವಾಗಿ ಸತ್ಯವನ್ನು ಹೇಳೋದನ್ನು ನೋಡಿ, ಧರ್ಮದ ಹಾದಿಯಲ್ಲಿ ನಡೆಯುವಂಥದ್ದನ್ನು ನೋಡಿ ಬಹಳಷ್ಟು ಕಾಮೆಂಟ್ ಮಾಡಿದ್ದಿದೆ. ಮುಮ್ತಾಜ್ ಮುಸ್ಲಿಂ ಅಲ್ಲ, ಅವಳು ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದಾಳೆ, ಹಾಗೆ ಹೀಗೆ ಅಂತ. ನನಗೆ ಅಂತಹ ಮೆಸೇಜ್ಗಳನ್ನು ನೋಡಿದಾಗಲೆಲ್ಲ ನಗು ಬರೋದು. ನಿಜ ಹೇಳ, ನಾನು ಟಿವಿ ವಿಕ್ರಮಕ್ಕೆ ಬಂದು ಹತ್ತತ್ರ 4 ವರ್ಷ ಆಯಿತು. ಆದರೆ ಇಲ್ಲಿವರೆಗೂ ಕೂಡ ನನ್ನ ಜೊತೆಗೆ ಕೆಲಸ ಮಾಡುವಂತಹ ನನ್ನ ಸಹೋದ್ಯೋಗಿಗಳಾಗಲಿ ಒಬ್ಬರು ಕೂಡ ನೀನು ಹಿಂದೂ ಧರ್ಮಕ್ಕೆ ಬಾ ಅಂತ ಹೇಳಿದಂಥವ್ರಲ್ಲ. ನನಗೆ ಗೊತ್ತು, ಇದು ಸನಾತನ ಭೂಮಿ, ಹಿಂದೂ ಧರ್ಮ ಅನ್ನುವಂಥದ್ದು ನಾವು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ಕಲಿಸುತ್ತೆ. ಇದು ನಮ್ಮ ಜೀವನವನ್ನು ಸುಂದರವಾಗಿಸುತ್ತೆ. ಜೀವನ ಪಾಠ ಇದೆ ಇಲ್ಲಿ, ನಮ್ಮ ಮೂಲ ಇದು. ಹಾಗಾಗಿ ಗೌರವಿಸ್ತೀನಿ, ಕಲಿತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ವೀಕ್ಷಕರ, ಯಾಕೆ ಈ ವಿಚಾರ ಈಗ ನೆನಪಾಯಿತು ಅಂತ ಹೇಳಿದ್ರೆ, ಬಹುಸಂಖ್ಯಾತರಾಗಿರುವಂತಹ ಹಿಂದೂಗಳು ಈ ದೇಶದಲ್ಲಿ ಮತಾಂತರವನ್ನ ಮಾಡಿದ್ರು. ಮತಾಂತರ ಮಾಡೋದಕ್ಕೆ ಅವರಿಗೆ ಅಷ್ಟು ಹಣ ಬಂತು, ಇಷ್ಟು ಹಣ ಬಂತು, ಈ ರೀತಿಯಾದಂತಹ ಸುದ್ದಿಗಳನ್ನ ನಾವು ಯಾವತ್ತೂ ಕೂಡ ಕೇಳೋದೇ ಇಲ್ಲ. ನಮಗೆ ಪದೇ ಪದೇ ಕೇಳುವಂತಹ ಸುದ್ದಿಗಳು ಬೇರೆನೆ. ಈಗಲೂ ನೋಡಿ, ಉತ್ತರ ಪ್ರದೇಶದ ATS ಒಂದು ದೊಡ್ಡ ಮತಾಂತರದ ಮುಖವಾಡವನ್ನು ಕಳಿಸಿದೆ. ಈ ಮುದುಕ ಮತಾಂತರಿಯ ಆ ಸ್ಟೋರಿಯನ್ನ ಎಲ್ಲರೂ ಕೇಳಬೇಕು ಆ್ಯಂಡ್ ತಿಳ್ಕೊಳ್ಬೇಕು ಕೂಡ. ಆಗ ನಿಮಗೆ ಅರ್ಥ ಆಗುತ್ತೆ UPಯಲ್ಲಿ ಯಾಕೆ ಯೋಗಿ ಆದಿತ್ಯನಾಥ್ ಜಿ ಅಷ್ಟು ಖಡಕ್ ಆಗಿದ್ದಾರೆ ಅಂತ. ವೀಕ್ಷಕರ, ಈತನ ಹೆಸರು ಜಮಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ. ಈತನಿಗಿಂತ ಮುಂಚೆ ಇನ್ನೊಂದು ದಂಪತಿಯನ್ನು ನಾನು ಪರಿಚಯ ಮಾಡಿಸ್ತೀನಿ ನೋಡಿ. ನವೀನ್ ರೊಹರಾ, ಅದೇ ರೀತಿ ಈತನ ಹೆಂಡತಿ ನಸ್ರೀನ್. ನಸ್ರೀನ್ ಅಂದ್ರೆ ಅವಳು ಕೂಡ ಹಿಂದೂ ಆಗಿದ್ದಂಥವಳು, ಈಗ ಕನ್ವರ್ಟ್ ಆಗಿ ಮುಸ್ಲಿಂ ಆಗಿರುವಂಥದ್ದು. ನೀತು ರೊಹರಾ ಅವಳಿಗೆ ಆಕೆಯ ಹೆತ್ತವರು ಇಟ್ಟಂತ ಹೆಸರು. ಈಗ ನಸ್ರೀನ್ ಅಂತ ಆಕೆ ಬದಲಾಯಿಸ್ಕೊಂಡಿರುವಂಥದ್ದು. ಇವರನ್ನ ಕೆಲವರು ಅನ್ಎಜುಕೇಟೆಡ್ ಅಂತ ಕೂಡ ಹೇಳ್ತಾರೆ. ಆದ್ರೆ ಖಂಡಿತವಾಗ್ಲೂ ಇವರು ಅನ್ಎಜುಕೇಟೆಡ್ ಅಲ್ಲ. 150 ಕೋಟಿಯ ಪ್ರಾಪರ್ಟಿ ಇದೆ ಇವರ ಹತ್ರ. ಇವರು ಮುಂಬೈನ ಸಿಂಧು ಸಮುದಾಯದವರು, ಬಹಳ ದೊಡ್ಡ ಬಿಸ್ನೆಸ್ ಅನ್ನ ಮಾಡ್ತಾ ಇರುವಂತವರು. ಈ ನೀತು ರೊಹರಾ ಈಕೆ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಂಥವಳು. ಈಕೆ ಪತಿ ಫಾರಿನ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ. ವೀಕ್ಷಕರ, ಇನ್ನೊಂದು ಕಡೆ ಈ ಮುದುಕ ಜಮಾಲುದ್ದೀನ್ ಈತ 40 ದೇಶಗಳನ್ನು ಸುತ್ತಿದ್ದ. ಈತನ ಹತ್ರ 40 ಅಕೌಂಟ್ ಇದೆ. ವಿಚಿತ್ರ ಅಂದ್ರೆ ಈತನ ಅಕೌಂಟಿಗೆ ಸುಮಾರು 100 ಕೋಟಿ ರೂಪಾಯಿ ಹಣ ಬೇರೆ ಬೇರೆ ಕಡೆಯಿಂದ ಬರುತ್ತೆ. ಜೊತೆಗೊಂದು ಭವ್ಯವಾದ ಬಂಗಲೆ. ಓಕೆ, ಈಗ ಈ ಮತಾಂತರದ ಕೇಸನ್ನು ನಾವು ನೋಡೋಣ. ವೀಕ್ಷಕರ, ನಿಮಗೆ ಒಂದು ವಿಚಾರ ಗೊತ್ತಿರಲಿ, ಇವರು ಹಿಂದುವನ್ನ ಮತಾಂತರ ಮಾಡುವಾಗ ಒಂದೊಂದು ಜಾತಿಯವರಿಗೆ ಒಂದೊಂದು ರೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಯೋಚನೆ ಮಾಡಿ ಈ ದಂಧೆ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಇರಬಹುದು ಅಂತ. ಇನ್ನೊಂದು, ಈ ಕನ್ವರ್ಷನ್ ಅನ್ನುವಂಥದ್ದು ಈಗಿಂದ ಆಗ್ತಾ ಇರುವಂಥದ್ದಲ್ಲ. ಅದರಲ್ಲಿ ಕನ್ವರ್ಷನ್ ಮಾಡಿದಂತಹ ರೀತಿ ಇದೆಯಲ್ಲ, ಕಂಪ್ಲೀಟ್ಲಿ ಹೊಸದು. ಜಮಾಲುದ್ದೀನ್ ತನ್ನ ಫ್ಯಾಮಿಲಿಯಲ್ಲಿ ಯಾರನ್ನ ಕೂಡ ತನ್ನ ಜೊತೆಗೆ ಇಟ್ಕೊಂಡಿರಲಿಲ್ಲ, ಅವರಿಂದ ದೂರನೇ ಉಳಿದಿದ್ದ. ಆಗ ಈತನಿಗೆ ಮುಂಬೈನಲ್ಲಿ ಇಬ್ಬರು ಪರಿಚಯ ಆಗ್ತಾರೆ. ಅವರನ್ನ ಪರಿಚಯ ಮಾಡಿಕೊಂಡು ಅವರಿಂದ ಕೋಟಿ ಕೋಟಿ ಹಣ ಲೂಟಿ ಮಾಡಿ ಕೊನೆಗೆ ಅವರನ್ನೇ ಮತಾಂತರ ಮಾಡ್ತಾನೆ ಈ ಮುದುಕ. ವೀಕ್ಷಕರೇ, ಆ ಇಬ್ಬರ ಬಗ್ಗೆ ಮುಂಚೆನೆ ನಾವು ಹೇಳಿದ್ವಿ. ಒಂದು ನವೀನ್ ರೊಹರಾ, ಇನ್ನೊಂದು ನೀತು ರೊಹರಾ. ಅವರನ್ನೇ ಜೊತೆ ಮಾಡಿಕೊಂಡು ಅವರನ್ನ ಕರ್ಕೊಂಡು ತಿರುಗಾಡ್ತಾನೆ. ಯಾವಾಗ್ಲೂ ಮತಾಂತರ ಆದಾಗ ದುಡ್ಡಿನ ಆಮಿಷಕ್ಕೆ ಆದ್ರು ಅಂತ ಹೇಳ್ತಾರೆ. ಬಟ್ ಈ ಕೇಸ್ ನೋಡಿದ್ರೆ ಕನ್ವರ್ಟ್ ಆದಂತವ್ರು ಬಡವರಲ್ಲ. ಇಲ್ಲಿ ಇವರು ದುಡ್ಡಿನ ಆಸೆಗೆ ಕನ್ವರ್ಟ್ ಆದ್ರು ಅಂತ ಹೇಳೋಕ್ಕಾಗಲ್ಲ. ಹಾಗಾದ್ರೆ ಇವರು ಯಾಕೆ ಕನ್ವರ್ಟ್ ಆದ್ರು, ಯಾಕೆ ಮತಾಂತರ ಆದ್ರು? ಬ್ರೈನ್ ವಾಶ್. ಈತನ ಹೆಸರನ್ನ ಹೇಗೆ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಚಂಗೂರ್ ಬಾಬಾ. ಅಂದ್ರೆ ಜನರಿಗೆ ಈತ ಹಿಂದೂನ, ಈತ ಮುಸ್ಲಿಮ ಕ್ಲಾರಿಟಿ ಸಿಗಬಾರ್ದು, ಅರ್ಥ ಆಗಬಾರ್ದು ಅಂತ. ಇಲ್ಲಿ ಇದಕ್ಕಿಂತ ವಿಶೇಷ ಏನು ಅಂತ ಹೇಳಿದ್ರೆ, ಈ ನೀತು ರೊಹರಾರ ಮತಾಂತರ ಏನಿದೆ ಅದು ಭಾರತದಲ್ಲಿ ಆಗಿಲ್ಲ. ಈಕೆ ಮತಾಂತರ ಆಗಿರುವಂಥದ್ದು ದುಬೈನಲ್ಲಿ, ಅದರ ಸರ್ಟಿಫಿಕೇಟ್ ಕೂಡ ಇದೆ. ವೀಕ್ಷಕರಿ, ಚಂಗೂರ್ ಬಾಬಾ 2 ಸಲ ತನ್ನ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಕೂಡ ಆಗಿದ್ದಂತೆ. 3000 ಜನಸಂಖ್ಯೆ ಇರುವಂತಹ ಗ್ರಾಮ ಅದು. 50% ಯಾದವರಿದ್ದಾರೆ, ಅಲ್ಲಿ 50% ಮುಸಲ್ಮಾನರಿದ್ದಾರೆ. ಆಕ್ಚುಲಿ ಆ ಗ್ರಾಮದಲ್ಲಿ ಅಖಿಲೇಶ್ ಹವಾ ಇಲ್ಲವಂತೆ. ಓಕೆ, ಇರಲಿ. 2 ಸಲ ಗ್ರಾಮ ಪಂಚಾಯತಿ ಚುನಾವಣೆನ ಗೆದ್ದಂತಹ ವ್ಯಕ್ತಿ.
2022ರ ಪಂಚಾಯತ್ ಚುನಾವಣೆಯಲ್ಲಿ ಒಬ್ಬ ಯಾದವ ಗೆಲ್ತಾನೆ. ಆಗ ಗ್ರಾಮವನ್ನ ಬಿಟ್ಟು ಈತ ಓಡಿ ಬರ್ತಾನೆ. ಅದಾದ ನಂತರ 2024ರಲ್ಲಿ ಈತನ ವಿರುದ್ಧ, ಅದೇ ರೀತಿ ಈತನ ಮಗನ ವಿರುದ್ಧ ಒಂದು ಕೇಸ್ ದಾಖಲಾಗುತ್ತೆ. ಆಗ ಜಮಾಲುದ್ದೀನ್ ಏನ್ ಮಾಡ್ತಾನೆ, ಲಖನೌಗೆ ಓಡಿ ಹೋಗ್ತಾನೆ. ಅಲ್ಲಿ ಹೋಟೆಲ್ನಲ್ಲಿ ಬಹಳಷ್ಟು ಸಮಯ ವಾಸ ಮಾಡ್ತಾನೆ. ಅಲ್ಲಿಂದಲೇ ಮತಾಂತರದ ಆಟಗಳು ಶುರು ಮಾಡ್ಕೊಂಡಿದ್ದ. ಉತ್ತರ ಪ್ರದೇಶದ ATF, ಅದೇ ರೀತಿ STF ಈತನನ್ನು ಈಗ ಅರೆಸ್ಟ್ ಮಾಡಿದೆ. ನೋಡಿ, ಇಂತಹ ವಿಚಾರ ಅಥವಾ ಇಂತಹ ಕೇಸ್ಗಳಲ್ಲಿ ಯಾವ ಮುಖ್ಯಮಂತ್ರಿ ಟ್ವೀಟ್ ಮಾಡ್ತಾರೆ ಹೇಳಿ? ಹೆಚ್ಚಾಗಿ ಅದರ ಬಗ್ಗೆ ಯಾರು ಅಷ್ಟು ಸೀರಿಯಸ್ ಆಗಿ ಮಾತಾಡಲ್ಲ. ಆದ್ರೆ ಯೋಗೀಜಿ ಇದರ ಬಗ್ಗೆ ಟ್ವೀಟ್ ಮಾಡ್ತಾರೆ. ನಮ್ಮ ಅಕ್ಕ ತಂಗಿ, ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆಯಲ್ಲಿ ಯಾವುದೇ ರೀತಿಯಾದಂತಹ ರಾಜ್ಯನ ನಾವು ಮಾಡ್ಕೊಳ್ಳಲ್ಲ. ಈ ಮತಾಂತರ ಏನಿದೆ ಇದು ಸಮಾಜ ವಿರೋಧಿ ಅಷ್ಟೇ ಅಲ್ಲ, ದೇಶ ವಿರೋಧಿ ಕೂಡ. ಜಮಾಲುದ್ದೀನ್ನ ಆಸ್ತಿಯನ್ನ ನಾವು ಜಪ್ತಿ ಮಾಡ್ತೀವಿ, ಕಾನೂನಿನ ಮೂಲಕ ಆತನ ಮೇಲೆ ವಿಚಾರಣೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಂದ್ರೆ ಎಲ್ಲರಿಗೂ ಎಕ್ಸಾಂಪಲ್ ಸೆಟ್ ಆಗೋ ಹಾಗೆ ಆಕ್ಷನ್ ಅನ್ನ ತಗೊಳ್ತೀವಿ. ರಾಜ್ಯದ ಶಾಂತಿ ಸೌಹಾರ್ದಕ್ಕೆ ಧಕ್ಕೆ ತರುವಂತವರಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಜಾಗ ಇಲ್ಲ ಅಂತ ಅವರು ಟ್ವೀಟಿನ ಮೂಲಕ ಹೇಳ್ತಾರೆ. ಆಕ್ಷನ್ ಹೇಗೂ ಇದ್ದೇ ಇದೆ ಬಿಡಿ. ವೀಕ್ಷಕರು, ಈತನ ಗ್ರೂಪ್ನಲ್ಲಿ ಒಟ್ಟು 18 ಸದಸ್ಯರಿದ್ದಾರೆ. ATS ರಿಪೋರ್ಟ್ ಹೇಳಿರುವಂಥದ್ದು ಇದು. ಈತನ ಅಕೌಂಟ್ನಲ್ಲಿ 2.5 ಲಕ್ಷ ರೂಪಾಯಿ ಸುಪ್ರೀಂ ಕೋರ್ಟ್ ಫೀಸ್ ಅಂತ ಕೂಡ ಮೆನ್ಷನ್ ಆಗಿದೆ. ಇನ್ನು ಈತನ ಬಂಗಲೆ ಮೇಲೆ ಬುಲ್ಡೋಸರ್ ಆಕ್ಷನ್ ಆಗಿದೆ. ಪಾಪ ಇಲ್ಲಿ ಕಪಿಲ್ ಸಿಬಲ್ ಆಗಲಿ ಅಥವಾ ಮನು ಸಿಂಘ್ವಿ ಅವರಾಗಲಿ ಏನು ಮಾಡ್ಕೊಳಕ್ ಆಗಲಿಲ್ಲ, ಮನೆ ಉಳಿಸ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಇದಕ್ಕೂ ಕೆಲವರು ಹೇಳ್ತಾರೆ ನೋಟಿಸ್ ಕೊಟ್ಟು ಆಮೇಲೆ ಆಕ್ಷನ್ ಅನ್ನ ತಗೊಳ್ಬಹುದಿತ್ತು ಅಂತ. ಆಕ್ಚುಲಿ ಈ ಕೇಸ್ ಏಪ್ರಿಲ್ನಿಂದ ನಡೀತಾ ಇದೆ. 2 ನೋಟಿಸ್ ಕೂಡ ಕೊಟ್ಟಿದ್ರು. ಅದಾದ ಮೇಲೆ ಈ ಆಕ್ಷನ್ ಅನ್ನು ತಗೊಂಡಿರುವಂಥದ್ದು. ಹಾಗಾಗಿ ಮಾತನಾಡುವಂಥವರು ಒಂದು ಸ್ವಲ್ಪ ಮಾಹಿತಿ ತಗೊಂಡು ಆಮೇಲೆ ಮಾತಾಡಿ. ವೀಕ್ಷಕರಿ, ಜಮಾಲುದ್ದೀನ್ ಒಂದು ಬುಕ್ ಅನ್ನು ಕೂಡ ಬರೆದಿದ್ದಾನೆ. ಅದನ್ನ ಈತನೇ ಪ್ರಕಟ ಕೂಡ ಮಾಡಿದ್ನಂತೆ, ಶಿಜರ್ ಎ ತೊಯ್ಬಾ ಅಂತ. ಇದರಲ್ಲಿ ಮತಾಂತರ ಮಾಡೋದು ಹೇಗೆ ಅಂತ ಬರೆದಿದ್ನಂತೆ. ಈ ವಿಚಾರ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅಲ್ಲಿ ಹೇಳ್ತಾರೆ ಇದೇನ್ ಮಹಾ ದೊಡ್ಡ ಅಪರಾಧ, ಇದು ಅಪರಾಧನೇ ಅಲ್ಲ ಅನ್ನೋ ಹಾಗೆ ಮಾತಾಡ್ತಾರೆ. ಏನು ಆಶ್ಚರ್ಯ ಇಲ್ಲ ಬಿಡಿ ಇದರಲ್ಲಿ. ಈ ಬುಲ್ಡೋಸರ್ ಆಕ್ಷನ್ ಇಂದ ಉಳಿದವರಿಗೆ ಯಾಕೆ ಭಯ ಅಂತ ಹೇಳಿದ್ರೆ, ATS ಈಗ ಹೊಸ ಆಂಗಲ್ ನಿಂದ ತನಿಖೆಯನ್ನು ನಡೆಸ್ತಾ ಇದೆ. ವಿದೇಶದಿಂದ ಹಣವನ್ನ ತಂದು ಉತ್ತರ ಪ್ರದೇಶದಲ್ಲಿ ಮತಾಂತರವನ್ನ ಮಾಡಿಸ್ತಾ ಇದ್ದಾರೆ. ಬೇರೆ ಬೇರೆ ಜನರ ಅಕೌಂಟಿಗೆ ಹಣ ಹೋಗ್ತಾ ಇದೆ. ಈಗ ಅವರೆಲ್ಲರೂ ಕೂಡ ನಾವು ತಗಲಾಕೊಂಡು ಬಿಡ್ತೀವೇನೋ ಅಂತ ಭಯದಲ್ಲಿ ಬಿದ್ದು ಬಿಟ್ಟಿದ್ದಾರೆ. ಅಂಡ್ ಇನ್ನೊಂದು ನೆನಪಿರಲಿ, ಉತ್ತರ ಪ್ರದೇಶದಲ್ಲಿ ಆಂಟಿ ಕನ್ವರ್ಷನ್ ಬಿಲ್ ಕೂಡ ಪಾಸ್ ಆಗಿದೆ. ತುಂಬಾ ಕಠಿಣ ಕಾನೂನು ಇದರ ಮೇಲಿದೆ. ಜೊತೆಗೆ ಯೋಗೀಜಿ ಹೇಗೂ ಇದ್ದಾರಲ್ವಾ, ಹಾಗಾಗಿ ಆಕ್ಷನ್ ಬಹಳ ಜೋರಾಗಿರುತ್ತೆ. ಈಗ ನಾನು ಯಾಕೆ ಮೊದಲೇ ನನ್ನ ಬಗ್ಗೆ ಮಾತನಾಡಿದೆ ಅನ್ನುವಂಥದ್ದು ಈಗ ಅರ್ಥ ಆಯಿತು ಅಂತ ಅಂದುಕೊಳ್ತೀನಿ. ನಿಮ್ಮ ಮನಸ್ಸಿಗೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.